ಹಿಡ್ಕೋ ಮೈಕ್ ನಿನಗೆ ಕೊಡ್ಲಾ? ಮಾತಾಡ್ತಿರಲ್ಲ. ಏನು ಮಾತಾಡ್ತೀಯ? ಹಾಯ್, ಈಗ ನಾವು ರೈಡಿಗೆ ಹೊರಗಡೆ ಹೋಗಕ್ಕೆ ಸ್ಟಾರ್ಟ್ ಆಯ್ತೀವಿ. ಬೈಕ್ ಸ್ಟಾರ್ಟ್ ಆಯ್ತು. ಎಲ್ಲಿಗೆ ಹೋಗೋಣ? I don't know. ಎಲ್ಲಿಗೆ ಹೋಗೋಣಮ್ಮ? ಚಾಕ್ಲೇಟ್ ಡಿಪ್ ಸ್ಟಾಪ್. ಅಂಗಡಿ ಓಪನ್ ಇರಲ್ಲ. ಬೆಳಗ್ಗೆ ಚಾಕ್ಲೇಟ್ ವಿತ್ ಸ್ಟ್ರಾಬೆರಿ ಬೇಕು ಅಂದರೆ ಕ್ಯಾಮ್ರಾ ದೂರ ಇಟ್ಕೋ. ಸ್ಟ್ಯಾಂಡ್ ಓಪನ್ ಮಾಡಿ ಇಟ್ಬಿಡು ಅದನ್ನು. ಟೈಮ್ ಎಷ್ಟು ಗೊತ್ತಾ ಇವಾಗ? ಕರೆಕ್ಟಾಗಿ 7 o'clock. ಅವೆಲ್ಲ 10 o'clock 10:30 ಓಪನ್ ಆಗೋದು. 7 o'clock ಕೇಳಿದ್ರೆ 7 o'clock ಬೇಕಾದ್ರೆ ಟೀ ಅಂಗಡಿ ಓಪನ್ ಇರುತ್ತೆ. ಟೀ ಕುಡಿತೀರಾ? ಹೌದಾ? ಮನೇಲಿ ಮಾಡೋದಕ್ಕಿಂತ ಚೆನ್ನಾಗಿರುತ್ತೆ, ಕುಡಿಯೋಣ. ಅಲ್ಲಿ ಬೋಟ್ಸ್ ನೋಡು, ಬೋಟ್ಸ್. ಅಲ್ಲ ಅವಳು ನೋಡು, ನನ್ನ ಕೈ ಮೇಲೆ ಬಂದು ಕೂತ್ಕೋ ಪಕ್ಷಿ ಅಂತ ಅವಳೆ. ಈಗಲ್ಲ ಹತ್ರ ಬಂದ್ರೆ ನೀನು ಇರ್ತೀಯಾ? ಇವಳೊಬ್ಳೆ ಇಲ್ಲಿ ಏನೇನೋ ಮಾತಾಡ್ಕತ್ತವಳೆ. ಶ್ರೇಯಾ, ನಿಂಗೊಂದು ವಿಷಯ ಗೊತ್ತಾ? ಇವೆಲ್ಲ ಎಡಿಟೇ ಮಾಡಿದೆ ಹಂಗೆ ಹಾಕ್ಬಿಡ್ತೀನಿ ವಿಡಿಯೋ. ಓಕೆನಾ? ಹಾಂ, ಜೋರಾಗಿ ಹೇಳು. ಇಂಗ್ಲೀಷ್ ಬೇಬಿ. ವಾಟ್ ಈಸ್ ಯುವರ್ ನೇಮ್? ಇಂಗ್ಲೀಷಲ್ಲಿ ಹೇಳು ಫುಲ್ಲಾಗಿ. ಅದೇನು ಬರೀ ಇದು ಶ್ರೇಯಾ ಅಂತ ಇದೆಯಾ? ಒಂದು ಕೆಲಸ ಮಾಡೋಣ. ಏನು ಕಾವ್ಯ? ಶ್ರೇಯಾ, ಒಂದು ಕೆಲಸ ಮಾಡೋಣ. ಇಲ್ಲಿಂದ ಸ್ಟ್ರೈಟ್ ಐಸ್ ಕ್ರೀಮ್ ಅಂಗಡಿಗೆ ಹೋಗೋಣ, ಆಯ್ತಾ? ಐಸ್ ಕ್ರೀಮ್ ತಿನ್ಬಿಟ್ಟು ವ್ಲಾಗ್ ಅಪ್ಲೋಡ್ ಮಾಡೋಣ, ಸರಿನಾ? ಅಮ್ಮ ಫೋನ್ ಮಾಡಿಬಿಟ್ಟು ಬೆಳಗ್ಗೆ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಾ ಇದ್ದೀರಾ, ಬನ್ನಿ ಬೆಂಗಳೂರಿಗೆ ವಾಪಸ್ಸು ಅಂತ ಕರಿಬೇಕು. ಓಕೆ? ಇಲ್ಲ ಹೋಗೋಣ. ಅಮ್ಮ ವಿಡಿಯೋ ನೋಡ್ಬಿಟ್ಟು ಕರಿಯುತ್ತೆ. ಮಳೆ ಬಂದಿಲ್ವಲ್ಲ ನೈಟು? ನಿನಗೆ ಹೆಂಗ್ ಗೊತ್ತಿತ್ತು? ಅಲ್ಲಿ ಆಕಾಶ ಫೋಟೋ ಹೊಡಿತ್ತೆ. ಏನೇನು? ಮತ್ತೆ ಆಕಾಶ ಫೋಟೋ ಹೊಡಿತಿತ್ತು. ಆಕಾಶ ಅಲ್ಲಿ ಫೋಟೋ ಹೊಡಿತಿತ್ತ? ಹಂಗೆ ರೋಡ್ ಎಲ್ಲ ವೆಟ್ಟಾಗೈತೆ. ರೋಡ್ ಎಲ್ಲಮ್ಮ ವೆಟ್ಟಾಗೈತೆ, ರೋಡ್ ಫುಲ್ ಡ್ರೈ ಆಗೈತೆ. ನೆನ್ನೆ ಮಳೆ ಬಂದಿಲ್ಲ. ನೈಟು ಹಿಂದೆ ಹೋಗದ ನೀರಾಗಿದ್ದ ಮಳೆ ನೀರೇನೆ. ಮತ್ತೆ ಚಳಿ ಅನಿಸ್ತೈತಲ್ಲ, ಮತ್ತೇನದು ಮಳೆ ತಾನೆ ಆಗದೆ ಇದ್ದೆಲ್ಲ. ಏನು ಅದೇನು? ಅಯ್ಯಯ್ಯೋ, ಇಷ್ಟೊಂದು ಕ್ವಶನ್ ಒಟ್ಟಿಗೆ ಕೇಳಿದ್ರೆ ನಾನು ಹೆಂಗೆ ಆನ್ಸರ್ ಮಾಡಲಿ? ಇದು ಮಳೆ ಬಂದೆ. ಇವತ್ತು ಬರ್ಬೋದು, ನಿನ್ನೆ ಬಂದಿಲ್ಲ. ಬಂದಿತ್ತಲ್ಲ ನೈಟು. ಮತ್ತೆ ಲೈಟ್ ಇತ್ತಲ್ಲ. ನಮ್ಮ ಮನೆ ಹತ್ರ ಒಂದು ಎಲೆಕ್ಟ್ರಿಕ್ ಕಂಬ ಐತಲ್ಲ, ಅದರಲ್ಲಿ ಲೈಟು ಫ್ಲಿಕ್ಕರ್ ಆಗುತ್ತೆ. ನೀನು ಒಳಗಡೆಯಿಂದ ನೋಡಿದಾಗ ಆ ಲೈಟ್ ಫ್ಲಿಕ್ಕರ್ ಆಗೋದು ನಿನಗೆ ಅದೇ ಥರನೇ ಕಾಣಿಸೋದು. ಸೌಂಡ್ ಎಲ್ಲಿ ಬಂತು? ಗುಡುಗು ಸೌಂಡ್ ಬಂತಾ? ಯಾವಾಗ? ಪಿಂಕ್ ಹೋಟೆಲ್ ಇನ್ನೂ ಓಪನ್ ಆಗಿಲ್ಲ. ಪಿಂಕ್ ಹೋಟ್ಲ? ಅದು ನಾಳೆಗೆ ಹೋಗೋಣ, ಇವತ್ತು ಬೇಡ. ಸರಿ. ನನಗೆ ಇವತ್ತು ಕಾವ್ಯ ಮಿಕ್ಸ್ ವಿತ್ ಐಸ್ ಕ್ರೀಮ್ ತಿನ್ನಲ್ಲ, ಅದನ್ನು ತಿಂತೀನಿ ನಾನು ಇವತ್ತು. ಇವಾಗ ಯಾವ ಅಂಗಡಿ ಓಪನ್ ಇರಲ್ಲಮ್ಮ. ಬೆಳಗ್ಗೆ ನಿನಗೆ ಐಸ್ ಕ್ರೀಮ್ ಎಲ್ಲಿ ಸಿಗುತ್ತೆ? ಒಂದೇ ಒಂದು ಐಸ್ ಕ್ರೀಮ್ ಸಿಗುತ್ತೆ, ಯಾವ್ದಾರ ಮಿಲ್ಕ್ ಪಾರ್ಲರಲ್ಲಿ ಐಸ್ ಕ್ರೀಮ್ ಸಿಗುತ್ತೆ ಅಷ್ಟೇ. ಸರಿ, ಹೋಗೋಣ. ಆಯ್, ನೀಟಾಗಿ ಇಡ್ಕೋ. ಸರಿ, ಅಲ್ಲೇ ಹೋಗೋಣ. ಬೆಳಗ್ಗೆ ಐಸ್ ಕ್ರೀಮ್ ತಿಂದರೆ ಕೆಮ್ಮು ಬರುತ್ತೆ, ಪರವಾಗಿಲ್ವಾ?
ಅಮ್ಮ ಫೋನ್ ಮಾಡಿ ನಿನಗೆ ಬೈಯೋದಲ್ದೆ ನನಗೂ ಬೈಯುತ್ತೆ, ಪರವಾಗಿಲ್ವಾ? ಹಾಂ ಏನ ಹಂಗಂದ್ರೆ ನಿನಗೆ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ನಾನು ಬೈಸ್ಕೋಬೇಕು ಅಂತನ? ನೀನು ಹಿಂಗಂದೆ ಮತ್ತೆ ಅಂದರೆ ಇಬ್ರಿಗೂ ಕೊಡಿಸ್ಬಿಟ್ಟು ನಾ ಬೈಸ್ಕೋಬೇಕು ಅಂತನ? ಬೆಳಗ್ಗೆ ಕಾಲು ಸೊಪ್ಪು ಸಿಗುತ್ತೆ, ಹೋಗೋಣ. ಪರೋಟ ಕಾಲು ಸೊಪ್ಪು, ಇಡ್ಲಿ ಕಾಲು ಸೊಪ್ಪು. ಏನೇ ಅವಳು ಬೇಡ ಅಂತವಳೆ. ಕಣ್ಣಿಗೇನೋ ಬಿತ್ತು ನನಗೇನೆ. ನೀರು ಬರುತ್ತೆ. ಏನೇನೋ ನೀರು ಬರುತ್ತೆ. ಏನಮ್ಮ ಬೆಳಗ್ಗೆನೆ ಇಷ್ಟೊಂದು ಕ್ವಶನ್ ಕೇಳಿದ್ರೆ ನೀನು? ವಿಡಿಯೋ ಹಾಂ ನೀನು ವಿಡಿಯೋಗೋಸ್ಕರ ಕೇಳ್ತಾ ಇದೀಯಾ? ಅಯ್ಯಯ್ಯೋ, ಹಂಗಾರೆ ನೀನು ರಿಯಲಾಗಿ ಕೇಳ್ತಾ ಅಲ್ವಾ? ಸರಿ, ಹಂಗಾರೆ ಆನ್ಸರ್ ಮಾಡಲ್ಲ ಬಿಡು. ಏನು ಆನ್ಸರ್? ಹಿಂದಿ ಬೇರೆ ಬರುತ್ತಾ ನಿನಗೆ? ಏನೇನು ಬರುತ್ತೆ ಹಿಂದಿಲಿ? ಮಾತಾಡು ನೋಡೋಣ, ಜೋರಾಗಿಳು. ಕ್ಯಾ ಕರ್ ರಹಿ ತುಮ್ಮ? ಆಮೇಲೆ ಮನೆಗೆ ಅದನ್ನೇ ಫ್ಲಾಗ್ಸ್ ಅಂದಿದ್ದ? ಟೀ ಅಂಗಡಿ ಅದು. ಟೀ ಅಂಗಡಿಗೆ ಯಾಕೆ ಅಷ್ಟೇ ಫ್ಲಾಗ್ಸ್? ಫಂಕ್ಷನ್ ಮಾಡ್ತಾವ್ರಿಲ್ಲೇನೋ? ಯಾವ್ದೋ ಬರ್ಡೇ ಪಾರ್ಟಿ ಇರಬೇಕು, ಬಲೂನ್ ಹಾಕ್ತಾ ಇದಾರೆ, ಇಲ್ಲ ಅಂಗಡಿ ಓಪನಿಂಗ್ ಇರಬೇಕು. ಓ ಕರೆಕ್ಟ್. ಇವತ್ತು ಅಂಬೇಡ್ಕರ್ ಜಯಂತಿಮ್ಮ. ನಾನು ಡೇಟೇ ಮರ್ತೋಗ್ಬಿಟ್ಟಿದ್ದೀನಿ. ಅಲ್ಲಿದಾರಲ್ಲ, ಅವ್ರದ್ದು ಬರ್ಡೇ ಇವತ್ತು. ಹೌದಾ? ಅವ್ರು ಯಾರು ಗೊತ್ತಾ? ಹಿರಿಯರು. ಅದ್ರಲ್ಲಿ ನೋಡೋಣ, ಇಲ್ಲಿ ವಿಡಿಯೋಲಿ ತೋರಿಸ್ತೀನಿ. ಅಲ್ಲಿದಾರಲ್ಲ, ಅವ್ರದ್ದು ಬರ್ಡೇ ಇವತ್ತು. ಅವ್ರು ಯಾರು ಗೊತ್ತಾ ನಿನಗೆ? ಯಾರು? ಏನಮ್ಮ? ಅವತ್ತು ಅಲ್ಲಿ ಪಾರ್ಕ್ ಹತ್ರ ಇದ್ರಲ್ಲ, ಅವರಡೆ ಬೇರೆ ಬೇರೆ ಪೀಪಲ್ಸ್ ಅಲ್ಲಿ ಇರ್ಬೇಕಾರೆ ಅವರಡೆ ಇದ್ದಿದ್ದು. ಅದು ಪಾರ್ಕ್ ಹತ್ರ ಇದ್ದಿದ್ದು ಅಂಬೇಡ್ಕರ್ ಭವನ ಆಯ್ತಾ? ಇವ್ರು ಅಂಬೇಡ್ಕರೇನೆ ಆಯ್ತಾ? ನಾನು ಕೇಳ್ತಾ ಇರೋದು, ಅವ್ರು ಯಾರು ಗೊತ್ತಾ? ಏನು ಮಾಡಿದ್ದಾರೆ ಗೊತ್ತಾ ನಿನಗೆ ಅಂತ? ಗೊತ್ತಿಲ್ವಾ? ಅವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ ಗೊತ್ತಾ? ಇವಾಗ ಫಾರ್ ಎಕ್ಸಾಂಪಲ್ ನಿನಗೆ ಹೇಳಬೇಕು ಅಂತ ಹೇಳಿದ್ರೆ, ನಾವೇನಾದರೂ ಮಾತಾಡಬೇಕು ಅಂತ ಹೇಳಿದ್ರೆ ನಮಗೆ ರೈಟ್ ಟು ಸ್ಪೀಚ್ ಅಂತ ಕೊಟ್ಟಿದ್ದಾರೆ ಆಯಿತಾ? ನಾವೇನು ಬೇಕಾದ್ರೂ ಮಾತಾಡ್ಬೋದು, ನಮ್ಮನ್ನು ಯಾರೂ ಕ್ವಶನ್ ಮಾಡೋಂಗಿಲ್ಲ, ಅಂದರೆ ಯಾರು ಮಾತಾಡಬೇಡ ಅಂತ ಹೇಳುವಂಗಿಲ್ಲ. ನಾವಿವಾಗ ಫ್ರೀಯಾಗಿ ಓಡಾಡ್ತಾ ಇದ್ದೀವಿ ಅಲ್ವಾ? ಇವಾಗ ಆಚೆ ಬಂದ್ವಿ, ಓಡಾಡ್ತಾ ಇದ್ದೀವಿ ಆಯಿತಾ? ಇದು ರೈಟ್ ಟು ಫ್ರೀಡಮ್ ಅಂತ ಆಯಿತಾ? ಈ ಥರ ಇರೋದೆಲ್ಲ ಒಂದು ಬುಕ್ ಇದೆ, ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಅದರಲ್ಲಿ ಎಲ್ಲ ಥರದ್ದು ಇದು ಬರೆದಿರ್ತಾರೆ, ಅಂದರೆ ಆರ್ಟಿಕಲ್ಸ್ ಎಲ್ಲ ಇರುತ್ತೆ ಆಯಿತಾ? ಅದನ್ನು ಬರೆದವ್ರು ಅವರೇನೆ. ಅಮ್ಮನ ಹತ್ರ ಒಂದು ಬುಕ್ ಇತ್ತದಲ್ಲ, ಅವ್ರು ನೋಡಿದೆ ನಾನು. ಅದು ಅವ್ರದ್ದು ಬಯೋಗ್ರಫಿ ಬುಕ್ ಇರೋದು ಅಮ್ಮನ ಹತ್ರ. ಬಯೋಗ್ರಫಿ ಅಂತ ಹೇಳಿದ್ರೆ ಅವ್ರದ್ದು ಲೈಫಲ್ಲಿ ಸ್ಟೋರಿ ಇರುತ್ತಲ್ಲ, ಅಂದರೆ ಅವ್ರು ಏನೇನು ಓದ್ಕೊಂಡ್ಬಂದರು, ಹೆಂಗೆಲ್ಲ ಕಷ್ಟಪಟ್ಟು ಮೇಲೆ ಬಂದರು ಅಂತೆಲ್ಲ ಇರುತ್ತಲ್ಲ, ಅದನ್ನು ಬಯೋಗ್ರಫಿ ಅಂತ ಕರೀತಾರೆ. ಆ ಬುಕ್ ಇರೋದು ಅದೇ ಬೇರೆ, ಕಾನ್ಸ್ಟಿಟ್ಯೂಷನ್ನೇ ಬೇರೆ. ಇಲ್ಲಿ ನೋಡಲ್ಲಿ, ಇಲ್ಲಿ ಜಾಸ್ತಿ ಹಾರ್ನ್ ಮಾಡ್ಕೊಂಡು ಒಬ್ರು ಬರ್ತಾ ಇದ್ದಾರಲ್ಲ ಆಯಿತಾ? ಅದು ನಾಯ್ಸ್ ಪೊಲ್ಯೂಷನ್, ಅದನ್ನು ಮಾಡಬಾರ್ದು ಅಂತ ಆ ಬುಕ್ಕಲ್ಲಿ ಹೇಳೈತೆ. ಬಟ್ ಇವರು ಗೊತ್ತಿಲ್ಲದೆ ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅವೆಲ್ಲ, ಬಟ್ ಮಾಡ್ತಾರೆ. ಅಲ್ಲಿ ನೋಡಲ್ಲಿ ಹೆಂಗೆ ಹಾರ್ನ್ ಮಾಡ್ತಾವ್ ನೋಡೋನು. ಅದು ಬೆಳಗ್ಗೆ ಅರ್ಲಿ ಮಾರ್ನಿಂಗಲ್ಲಿ ಬೈದ್ಬಿಡೋಣ ಅವನಿಗೆ ಓಡೋಗ್ಬಿಟ್ಟು. ಇನ್ನೊಬ್ರು ಪ್ರಾಬ್ಲಮ್ ಕೊಡೋ ಥರ ಏನು ಮಾಡಬಾರ್ದು ಅಂತನೂ
ಇವತ್ತು ಬರ್ಡೇ ನೀವು ಹೊರಟೋಗಿದ್ರಂತ ಜಸ್ಟ್ ಇವಳು ಒಬ್ಬೊಬ್ಳೆ ಕ್ಯಾಮ್ರಾ ಹತ್ರ ಮಾತಾಡ್ತಾವಳೆ. ಕಾವ್ಯ ಇವಳು ಒಬ್ಬೊಬ್ಳೆ ಕ್ಯಾಮ್ರಾ ಹತ್ರ ಮಾತಾಡ್ತಾವಳೆ. ಬ್ಯಾಕ್ ಸೈಡ್ ಪೋಲಾರ್ ಬೇರ್ ಓಪನ್ ಆಗಲ್ಲಮ್ಮ, ಅದೆಲ್ಲ 10 o'clock ಮೇಲೆ. ಎಲ್ಲ ಅಂಗಡಿ ಕ್ಲೋಸ್ ಆಗೈತೆ. ಏನಮ್ಮ? ಎಲ್ಲ ಅಂಗಡಿ ಬರೀ ಕ್ಲೋಸ್ ಆಗೈತೆ. ಎಲ್ಲ ಅಂಗಡಿ ಬೆಳಗ್ಗೆನೆ 7 o'clock ಅಲ್ಲಿ ಬಂದರೆ ಕ್ಲೋಸ್ ಆಗೇ ಇರುತ್ತಮ್ಮ. ಎಲ್ಲ ಅಂಗಡಿ ಓಪನ್ ಆಗೋದು 9 o'clock 10 o'clock ಆ ಟೈಮಲ್ಲಿ. ಓಪನ್ ಆಗೈತೆ. ಕಿಂಡರ್ ಜಾಯ ಆಗದೆ ಏನಕ್ಕಿದ್ದ ಅದು ಓಪನ್ ಆಗೈತೆ. ಇದನ್ನ ಯಾಕೆ ಓಪನ್ ಆಗೈತೆ? ಇದೆಲ್ಲ ಟೀ ಅಂಗಡಿಮ್ಮ. ಈಗ ಜನ ಎಷ್ಟು ಜನ ಇದ್ದಾರೆ ಇಲ್ಲಿ? 100. ಎಲ್ಲಿ 100 ಪೀಪಲ್ ಇದ್ದಾರೆ ನೋಡು. ನಾರ್ಮಲ್ ಆಗಿ ರೋಡಲ್ಲಿ ಎಷ್ಟು ಜನ ಇರ್ತಾರೆ ನೋಡಿದ್ಯಾ ತಾನೇ ನೀನೇ? ಇವಾಗ ಅಷ್ಟು ಜನ ಇದ್ದಾರಾ? ಅವ್ರ ಕಸ್ಟಮರ್ ಇರೋ ಟೈಮಲ್ಲಿ ತಾನೇ ಅಂಗಡಿ ಓಪನ್ ಮಾಡೋದು. ಅವರು ಕಸ್ಟಮರೇ ಇಲ್ಲದೆ ಅಂಗಡಿ ಓಪನ್ ಮಾಡ್ಬಿಟ್ಟು ಸುಮ್ಮನೆ ಕುತ್ಕೊತಾರಾ? ಅಲ್ಲಿ ನೋಡಲ್ಲಿ ಪ್ರಾವಿಷನ್ ಸ್ಟೋರ್ ಆದರೆ ಓಪನ್ ಮಾಡ್ತಾರೆ ಬೆಳಗ್ಗೆನೆ. ಯಾಕೆಂದರೆ ಅವ್ರಿಗೆ ಬೆಳಗ್ಗೆನೆ ಇವಾಗ ಹಾಲು ತೊಗೊಳ್ಳೋದು ಅಂತೆಲ್ಲ ನಾವು ಅಂಗಡಿಗೆ ಹೋಗಲ್ವಾ, ಆ ಕಸ್ಟಮರ್ ಅಲ್ಲಿಗೆ ಬರ್ತಾರೆ ಅಂತ. ಬಟ್ಟೆ ಅಂಗಡಿಗೆ ನೀನು ಬೆಳಗ್ಗೆ ಹೋಗಿ ಬಟ್ಟೆ ತೊಗೊತೀಯಾ ಅಥವಾ ಈವ್ನಿಂಗ್ ಹೋಗಿ ಬಟ್ಟೆ ತೊಗೊತೀಯಾ? ಎದ್ದು ನೀಟಾಗಿ ಡ್ರೆಸ್ ಆಗಿ ಆಮೇಲಿಂದ ತಾನೇ ಹೋಗೋದು ನೀನು. ಎಲ್ಲ ಅಂಗಡಿಗೂ ಅದೇ ಥರನೇ. ಯಾವುದಕ್ಕೆ ಯಾವ್ಯಾವ ಅಂಗಡಿಗೆ ಬೆಳಗ್ಗೆನೆ ಕಸ್ಟಮರ್ ಬರ್ತಾರೋ ಆ ಅಂಗಡಿಗಳು ಬೆಳಗ್ಗೆ ಓಪನ್ ಮಾಡ್ತಾರೆ, ಅಂದರೆ ಅರ್ಲಿ ಮಾರ್ನಿಂಗ್ ಓಪನ್ ಮಾಡ್ತಾರೆ. ಈಗ ಹಾಲು ಆಮೇಲಿಂದ ಗ್ರಾಸರಿ ಐಟಮ್ಸ್ ಆ ಥರ. ಫ್ರೂಟ್ಸ್ ಅಂಗಡಿನೂ ಕ್ಲೋಸೇ. ಅಲ್ಲಿ ಸುಮ್ಮನೆ ಇಟ್ಟಿದ್ದಾರೆ ಅಷ್ಟೇ, ಕ್ಲೋಸೇ. ಅವ್ರು ತಿನ್ನಕ್ಕ ಶ್ರೇಯಾ, ಗುಡ್ ಮಾರ್ನಿಂಗ್ ಶ್ರೇಯಾ. ವಾಟ ಪಿಚ್ಚಕಾರಿ ಏನ? ವಾಟ ಪಿಚ್ಚಕಾರಿ ಯಾಯ್ಚಿ. ವಾ ಇಲ್ಲಿ ತರಕಾರಿ ಅಂಗಡಿ ಓಪನ್ ಐತೆ. ಟೊಮೆಟೊ ತಿಂತೀಯಾ? ಏನಿಂಗಲ್ಲ ಸ್ಟಿಕ್ಕರ್ಸ್ ಹಾಕ್ತವ್ರಿ. ಇದು ಏನೋ ಒಂದು ಜಂಗಡ ಬಂದ್ಬಿಟ್ಟು ಅನಿಸ್ತೈತೆ ನನಗೆ. ಇಲ್ಲಿ ಜಂಗಡ ಒಳಗಡೆ ಅಮ್ಮ ಬಂದ್ವಿ. ಐಸ್ ಕ್ರೀಮ್ ತೊಗೊಂಬಂದು ಆಮೇಲೆ ಕಂಟಿನ್ಯೂ ಮಾಡೋಣ. ಇವಾಗ ವಿಡಿಯೋ ಆಫ್ ಮಾಡೋಣ. ತಿನ್ನಲ್ವಾ ಇವಾಗ? ತಿಂತೀನಿ. ಅಷ್ಟೇ 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 ಎಲ್ಲ ಇದು ಹೆಂಗೆ? ಇದನ್ನ ಓಪನ್ ಮಾಡ್ಬಿಟ್ಟು ಲೈಟ್ ತಳ್ಬೇಕಂತೆ. ತಳ್ಬೇಕಾ? ಓ ಇಷ್ಟನಾ? ತಗೋ. ತಗೋ ಈ ಡಸ್ಟ್ಬಿನ್ ಹಾಕ್ಬಿಟ್ಟು ಬಾ. ಅಲ್ಲಿ ಹಾಕು ತಿನ್ನು. ಇನ್ನೇನು ಮನೆಗೆ ಹೋಗೋವರೆಗೂ ಇರಲ್ಲ ಅದು. ಇದು ಇಂಜೆಕ್ಷನ್ ಥರ ಐತೆ. ಇದನ್ನ ಇಟ್ಕೊಳ್ಳೋಣ. ಇಂಜೆಕ್ಷನ್ ಥರ ನಮಗೆ ಬೇಕು. ಸರಿ ಆಯ್ತು ಬಾ. ಇಲ್ಲಿ ಐಸ್ ಕ್ರೀಮ್ ನಾವು ತಿಂತಿದ್ದೀವಿ. ಇದು ಐಸ್ ಕ್ರೀಮ್ ತಿನ್ನೋದು ನೋಡ್ಬಿಟ್ಟು ಅಮ್ಮ ಬೈದ್ರೆ ಏನು ಮಾಡ್ತೀಯಾ? ಕೆಮ್ಮು ಬರುತ್ತೆ ಯಾಕೆ ತಿಂದ್ರಿ ಅಂತ ಬೈಯುತ್ತೆ. ಅವಾಗ ಏನು ಮಾಡ್ತೀಯಾ? ಅಮ್ಮಂಗೆ ಹೇಳ್ತೀವಿ ನಾವು, ಓ ಬಿಸಿನೀರು ಫ್ರೆಶ್ ಎಲ್ಲ ಕುಡ್ದು ಅಂತ ಹೇಳ್ತೀರಾ? ಸರಿ ಸರಿ. ನೀನೇನು ಹೇಳ್ತೀಯಾ? ನಾನು ಅದೇ ಸೇಮ್. ನೀನು ಅದೇ ಸೇಮ್. ಸರಿ ಆಯಿತು. ಇವಾಗ ಬಾಯ್ ಮಾಡಿಬಿಡೋಣ. ನಾವು ಮನೆಗೆ ಹೋಗ್ತೀವಿ ಇವಾಗ. ನೀವು ಐಸ್ ಕ್ರೀಮ್ ತಿನ್ನಿ. ಓಕೆ ಬಾಯ್. ಹಾಂ